ಇಷ್ಟು ಜನ ಸೀರಿಯಲ್ಸ್ ಇರ್ಬೇಕಾದ್ರೆ ಜೂನಿಯರ್ ಸೇಫ್ ಅನ್ನೋದು ಕನ್ಫರ್ಮ್ ಆಯ್ತು. ఓల్డ్ వైన్ న్యూ బాటిల్ అంటారు కదా, అలాగే తన పేరు మాత్రమే జూనియర్, ఆ లోపల ఉన్న రసం అంతా సీనియర్. ಬಹುಶಃ ಹೊಸ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ. ನಿಮ್ಮ ಜೊತೆ ಮಾಡಿದ ನನ್ನ ಪುಣ್ಯ ಸರ್. ನಿಮಗೆಲ್ಲ ಇದು ಜೂನಿಯರ್, ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್. ಕಿರೀಟಿ ಸರ್, ವೆಲ್ಕಮ್ ಟು ದ ಇಂಡಸ್ಟ್ರಿ. ಎಲ್ರಿಗೂ ನಮಸ್ಕಾರ. ಬರೋಕ್ಕೆ ಮುಂಚೆನೇ ಭಯ ಸ್ಟಾರ್ಟ್ ಆಗೋಯ್ತು ನನಗೆ. ರಾಧಾಕೃಷ್ಣ ಎದುರಿಸ್ಬಿಟ್ಟೆ ಕಳಿಸಿದ್ರು. ನೀವೇ ಸರ್ 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 ಹಿಂಗೆ ಮಾತಾಡಲ್ಲ ನಾನು. ರಾಧಾಕೃಷ್ಣ ಅವ್ರ ಹತ್ರ ಒಂದು ಒಳ್ಳೆ ಗುಣ ಇದೆ. ಅವರು ಕತೆ ಹೇಳಬೇಕಾದ್ರೆ ಕಿವಿಯಲ್ಲಿ ಗುಸ್ಗುಡ್ದಂಗಿರುತ್ತೆ. ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟುತ್ತೆ, ನಮ್ಮ ತಲೆನ ಹೂ ಅನಿಸ್ಬಿಡುತ್ತೆ. ಅದು ಅವ್ರು ಹೇಳೋ ರೀತಿ ಕತೆ. ನಿಮಗೆಲ್ಲ ಇದು ಜೂನಿಯರ್, ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್. ದಿಸ್ ಹಸ್ ಡೆಫಿನೆಟ್ಲಿ ಬೀನ್, ಇದು ಒಂದು ತುಂಬ ಲಾಂಗ್ ಜರ್ನಿ ಇದು ನಾವು ಮಾಡಿರೋದು. ಅನಿಸುತ್ತೆ ತುಂಬ ಲಾಂಗ್ ಜರ್ನಿ ಆಯಿತು ಸಿನಿಮಾ ಶುರು ಮಾಡಿ ಅಂತ ಅನಿಸುತ್ತೆ. ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅಂತಲೂ ಅನಿಸುತ್ತೆ ನಮಗೆ. ಫೈನಲಿ ಬೀನ್ ಹ್ಯಾಪಿ ಜರ್ನಿ. ಸೊ ಒಂದು ಸಿನಿಮಾ ಎಷ್ಟು ಟೈಮ್ ತೊಗೊಳತ್ತೆ ಅನ್ನೋದು ಮುಖ್ಯ ಅನ್ನೋದಲ್ಲ, ನಮ್ಮನ್ನು ಕೂರಿಸುತ್ತೆ. 2.5 ಗಂಟೆ ಸಿನಿಮಾ ಅನ್ನತ್ತಲ್ಲ, ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ. ಅವರು ರಾಧಾಕೃಷ್ಣ ಅವ್ರು ಹೇಳ್ದಂಗೆ ನಮ್ಮ ಎಲ್ಲರ ಪ್ರತಿಯೊಬ್ಬರು, ನಮ್ಮ ಸೆಂಥಿಲ್ ಕುಮಾರ್ ಅವರು ಇರ್ಬೋದು, ದೇವಿಶ್ರೀ ಪ್ರಸಾದ್ ಇರ್ಬೋದು, ಸಾಯಿ ನಮ್ಮ ಪ್ರೊಡ್ಯೂಸರ್ ಅವರು ಇರ್ಬೋದು, ಪ್ರತಿಯೊಬ್ಬರು ಗುರಿ ಇದ್ದಿದ್ದು ಕಿರೀಟಿನ ಗೆಲ್ಲಿಸ್ಬೇಕು. ಅದು ಮನಸ್ಫೂರ್ತಿಯಾಗಿ ಆ ಹುಡುಗ ಆಸೆ ಪಡ್ತಾನೆ, ಕನಸಿದೆ. ಎಲ್ಲದಕ್ಕಿಂತ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು, ಅದಿದೆ. ತಾನು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು, ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಆ ಹುಡುಗನಿಗೆ. ಬಟ್ ಈ ನೆವರ್ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ಲೈಕ್ ದಟ್. ಈ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ವೇರ್ ಎವ್ರಿಬಡಿ ಪ್ಲೇಸ್ ಎ ರೋಲ್ ಇನ್ ದ ಫಿಲಿಮ್. ಈ ಹುಡುಗನ ಏನಕ್ಕೆ ಮೆಚ್ಕೋಬೇಕು ಅಂದರೆ, ಒಂದು ದಿವಸನೂ ಬಿಟ್ಕೊಡ್ಲಿಲ್ಲ ಸ್ಪರ್ಧೆನ. ನಾನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಈ ಸ್ಟ್ರಗಲ್ಡ್ ಎ ಲಾಟ್ ಟು ಗೆಟ್ ದಿ ಪರ್ಫೆಕ್ಷನ್ ಅಂತ ಫಿಲ್ಮ್. ನೀವು ಕಿರೀಟಿ ಅವರೇ ಬನ್ನಿ. ಇರಲಿ, ವಾಟ್ ಎವರ್ ನಾನು ಏನು ಹೇಳಿದ್ನೋ ಅಷ್ಟು ನಿಜ. ದಿಸ್ ಬಾಯ್ ಹಸ್ ಪುಟ್ ಲಾಟ್ ಆಫ್ ಎಫರ್ಟ್ ಫಾರ್ ದಿಸ್ ಫಿಲ್ಮ್ ಆ್ಯಂಡ್ ವಿ ಹ್ಯಾವ್ ಆಲ್, ಐ ಥಿಂಕ್ ವಿ ಹ್ಯಾವ್ ಗಿವನ್ ದಿ ಸಪೋರ್ಟ್ ಟು ಹಿಮ್ ಆ್ಯಂಡ್ ವಿ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆರ್ಟ್ಫುಲಿ ಐ ವಿಶ್ ದಿಸ್ ಫಿಲ್ಮ್. ಆ್ಯಂಡ್ ಡೆಫಿನೆಟಾಗಿ ಈ ಸಿನಿಮಾ ಚೆನ್ನಾಗಿದೆ. ಯಾವ ಥರ ಚೆನ್ನಾಗಿದೆ ಅಂದರೆ, ಈ ರೀಸೆಂಟಾಗಿ ನಾವು ನೋಡ್ತಿರೋ ಸಿನಿಮಾಗಳಲ್ಲಿ, ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾಗಳು ಕೂಡ ನನಗೆ ಇಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ಕಿದ್ದಂಥ ಸಿನಿಮಾ. ಒಂದು ನಟನೆಗೆ ಒಂದು ಅವಕಾಶ ಕೊಟ್ಟರು, ಅವ್ರು ಮಾಡಿಸಿದ್ರು, ಬಿಡಲಿಲ್ಲ ಅಂದರು. ಬಟ್ ಆ ಥರ ಎವ್ರಿಥಿಂಗ್ ಇಸ್ ಶಾಟ್ ಸೋ ವೆಲ್ ಇನ್ ದಿಸ್ ಫಿಲ್ಮ್. ಓಕೆ, ಬರೋಣ. ಎಲ್ರಿಗೂ ನಮಸ್ಕಾರ. ಇಷ್ಟು ಜನ ಸೀರಿಯಲ್ಸ್ ಇರ್ಬೇಕಾದ್ರೆ ಜೂನಿಯರ್ ಸೇಫ್ ಅನ್ನೋದು ಸೊ ಆ ಮೊಮೆಂಟೇ ಜೂನಿಯರ್ ಸೇಫ್ ಅನ್ನೋದು ಕನ್ಫರ್ಮ್ ಆಯಿತು. ಸೊ ಈ ಸೀನಿಯರ್ಸ್ ಎಲ್ಲ ಡಿಸ್ಟಿಂಕ್ಷನಿಂದ ಪಾಸ್ ಆಗೋಕ್ಕೆ ಜೂನಿಯರ್ಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಐ ಥಿಂಕ್ ವಿಲ್ ಸಿ ದಟ್ ಆನ್ July 18. ಅಂದರೆ ಚಿಕ್ಕ ವಯಸ್ಸಿಂದ ದೇವಿ ಸರ್ ಹೆಸರು ಕೇಳಿ ಎಷ್ಟೊಂದು ಪಿಕ್ಚರ್ ನೋಡಿರೋದಿದೆ. ಸೊ ನನ್ನ ಪಿಕ್ಚರಲ್ಲಿ ಅವರು ಸ್ಟ್ಯಾಂಪ್ ಬಿದ್ದಾಗ ಒನ್ ಆಫ್ ದ ಪ್ರೌಡೆಸ್ಟ್ ಮೂಮೆಂಟ್ಸ್ ಆಫ್ ಮೈ ಲೈಫ್. ಸೊ ಎವ್ರಿ ಮೂಮೆಂಟ್ live this moment ತರ ಎವ್ರಿ ಮೂಮೆಂಟ್ ವೆನ್ ಐ ಸ್ಯಾಟ್ ವಿತ್ ಹಿಮ್ ಆ್ಯಂಡ್ ಈ ಸಾಂಗ್ ಕಂಪೋಸಿಷನ್ ಆಗಲಿ, ಇಟ್ ಇಸ್ ಲೈಕ್ ಲೈಫ್ ಲಾಂಗ್ ಮೆಮೊರಿ ಅದು. Very emotional and very touching story. So I'm really, and always I think the films always that gave me very big names right from the beginning of my career were all love stories and emotional stories, because like the films stay with you forever, and the music and everything, you know, the performances and dialogue, I think everything stays with you forever. And then coming to కిరీటి, ఇందాక అందరూ అన్నట్టు ఓల్డ్ వైన్ ఇన్ న్యూ బాటిల్ అంటారు కదా, అలాగే తన పేరుకి మాత్రమే జూనియర్, ఆ లోపల ఉన్న రసం అంతా సీనియర్. What I loved about Kiriti from beginning itself is, I always believe that before, అంటే ఒక కంట్రీ మీద అటాక్ చేయబోయే ముందు మనం వార్కి ఎంత ప్రిపేర్ అయి ఉండాలో
ఒక పర్ఫార్మెన్స్ ముందు ఆ పర్ఫార్మెన్స్ కూడా అంతే ప్రిపేర్ అయ్యి ఉండాలి. ఓకే, దాట్ మేక్స్ యూ సీనియర్ ఇన్సైడ్. లోపల సీనియర్ ఉంటే బయట ఏ రూపం ఉన్నా పర్లేదు. సో అలాగా దిస్ గై ఈజ్ లైక్ మై ఓన్ యంగర్ బ్రదర్. సో హీ రియలీ ప్రాక్టీస్ ఫర్ సో మెనీ ఇయర్స్. డాన్స్ కానీ ఫైట్స్ కానీ అవి చూసి ఇక్కడ ఉంటాడు సరిగ్గా అక్కడ ఉంటాడు, అక్కడ నుంచి అక్కడ ఉంటాడు, టమ్మ దూకుతున్నా అసలు. అది డాన్స్లో ఫైట్స్ చేస్తాడు, ఆ ఫైట్స్లో డాన్స్ చేస్తాడు, అర్థం అవట్లా. Everybody. So, thank you. So, after doing explosive films like RRR and Bahubali, so this is my debut in Kannada. With this background music is going to elevate whatever we have done. So, we are looking forward to for that. Thank you everybody. ಮೊದಲನೇದಾಗಿ ಹೇಳಬೇಕಾಗಿತ್ತು ವಿಷಯ ಪ್ರಮುಖವಾಗಿ 3 ವರ್ಷ ತಡ ಆಗಿದೆ ಸಿನಿಮಾ. ಅದಕ್ಕೆ ಪ್ರಮುಖವಾದಂಥ ಕಾರಣ ಬಂದುಬಿಟ್ಟು ನನಗೊಂದು ಬೆನ್ ಇಂಜುರಿ ಆಗಿತ್ತು ಫೈಟ್ ಶೂಟ್ ಮಾಡ್ತಾ ಇದ್ದಾಗ. ಆ ಕಾರಣದಿಂದಾಗಿ 1 ವರ್ಷ ಬೆಡ್ ರೆಸ್ಟಲ್ಲಿ ಇರಬೇಕಾಗಿದೆ. ಆ ಕಾರಣದಿಂದಾಗಿ ಲೇಟ್ ಆಯಿತು ಎಷ್ಟೋ ಹೊರತು ಇನ್ನು ಬೇರೆ ಯಾವುದೇ ಥರದ ಕಾರಣಗಳು ಇಲ್ಲ. ಅದು ಪ್ರಮುಖವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ಥರ ಇವತ್ತು ಹಾಡು ಬಿಡುಗಡೆ, ಇದಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂತಹ DOP ಸೆಂಥಿಲ್ ಸರ್, ಹಾಗೆ DSP ಸರ್ ಅವರು, ನಮ್ಮ ಡೈರೆಕ್ಟರ್, ಇಂಥ ಅದ್ಭುತವಾದಂಥ ಸನ್ನಿವೇಶ ಸಿನಿಮಾದಲ್ಲಿ ಬರೆದು ಇಂಥ ಹಾಡು ಬರೋ ಥರ ಮಾಡಿರುವಂಥ ನಮ್ಮ ಡೈರೆಕ್ಟರ್ ಅವರು. ಅದೇ ಥರ ಬ್ಯೂಟಿಫುಲ್ ಸ್ಟೆಪ್ಸ್ ಕೊರಿಯೋಗ್ರಾಫ್ ಮಾಡಿ ನನ್ನ ಫೋರ್ಸ್ ಮಾಡಿ ಅದ್ಭುತವಾದ ಸ್ಟೆಪ್ಸ್ ಹಾಕ್ಸಿರುವಂಥ ವಿಜಯ್ ಪೋಲಂಕಿ ಮಾಸ್ಟರ್ ಅವರಿಗೆ ನನ್ನ ಧನ್ಯವಾದಗಳು. ರವಿಚಂದ್ರನ್ ಸರ್ ಅವ್ರ ಜೊತೆ ಮಾಡಿರುವಂಥ ನನ್ನ ಅನುಭವ ಹಂಚ್ಕೊಳ್ಳೇಬೇಕು. ನನ್ನ ಪುಣ್ಯ ಅದು ಹೇಳಬೇಕಾದ್ರೆ ಆಲ್ಮೋಸ್ಟ್ 20-25 ದಿನ ಸರ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಎಷ್ಟೋ ಕಲ್ತ್ಕೊಂಡೆ. ಅದು ಬಹುಶಃ ಹೊಸ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ. ನಿಮ್ಮ ಜೊತೆ ಮಾಡಿದ್ದು ನನ್ನ ಪುಣ್ಯ ಸರ್. ಥ್ಯಾಂಕ್ಸ್ ಎ ಲಾಟ್ ಸರ್. ಥ್ಯಾಂಕ್ ಯು ಸರ್. ಅದೇ ಥರ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರಣಗಳಿಂದ ಬರದೇ ಸ್ವಲ್ಪ ಇರುವಂಥ ಜಲೀಲೆ ಮೇಡಮ್ ಅವರು ಮತ್ತು ಶ್ರೀಲಾ ಅವರಿಗೆ ಧನ್ಯವಾದಗಳು. ಅದ್ಭುತವಾದಂಥ ಪಾತ್ರ ವಹಿಸಿದ್ದಾರೆ ಸಿನಿಮಾದಲ್ಲಿ, ಅದ್ಭುತವಾದಂಥ ನಟನೆ ಮಾಡಿದ್ದಾರೆ. ಅವರು ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾದಲ್ಲಿ. ಬರುವಂಥ ಕಾರ್ಯಕ್ರಮಗಳಲ್ಲಿ ಅವರೂ ಕಾಣಿಸ್ಕೊಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ತೆ. ಜೂನಿಯರ್ ಈ ಸಿನಿಮಾ ನಮಗೂ ಸಹ ಸ್ಪೆಷಲ್. ಯಾಕೆ ಅಂತಂದರೆ ಈ ಸಿನಿಮಾನ ನಿರ್ಮಾಣ ಮಾಡ್ತಿರ್ತಕ್ಕಂಥವ್ರು ಸಾಯಿ ಕೊರಪಾಟಿ ಸರ್ ನಮಗೆ ತುಂಬ ಆತ್ಮೀಯರು, ಹಾಗೆ ತುಂಬ ಬೇಕಾದಂಥವ್ರು. ನಾನು ಒಂದಷ್ಟು ರೆಷಸ್ ನೋಡಿದೆ ತೋರಿಸಿದಾಗ, ಈ ಸಿನಿಮಾದಲ್ಲಿ ಇದುವರೆಗೂ ರವಿ ಸರ್ನ ನೀವು ಯಾವ ರೀತಿ ನೋಡಿದ್ದೀರಾ ಅದಕ್ಕಿಂತ ತುಂಬ ಡಿಫ್ರೆಂಟಾಗಿ ನೋಡ್ತೀರಾ. ಯಾಕಂದರೆ ಇಷ್ಟು ದಿನ ರವಿ ಸರ್ ನಿಮಗೆ ಮನೋರಂಜನೆ ಕೊಟ್ಟಿರೋ ಈ ಸಿನಿಮಾದಲ್ಲಿ ತುಂಬ ಅಳಿಸ್ತಾರೆ. ಈ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಕಿರೀಟಿ ಸರ್, ವೆಲ್ಕಮ್ ಟು ದ ಇಂಡಸ್ಟ್ರಿ.